ನಮಸ್ತೆ, ನಾನು ಭಾಸ್ಕರ, ಯಾರ ಕಂಪನಿಯ ಟೆರಿಟರಿ ಸೇಲ್ಸ್ ಮ್ಯಾನೇಜರು. ನಾನು ಹಾಗೆ ನಿಮ್ಮ ಹೆಸರು ಸರ್? ಚೆನ್ನಪ್ಪ ಅಂತ. ಯಾವ ಊರು ಸರ್ ನಿಮ್ಮದು? ಮಟ್ಟಿಕೋಟೆ. ಇದು ಎಷ್ಟು ಎಕರೆ ತೋಟ ಸರ್? ಇದು 2 ಎಕರೆ, 4 ಎಕರೆ. ಇದಕ್ಕೆ ನೀವು ಏನೆಲ್ಲ ಗೊಬ್ಬರ ಕೊಡ್ತಾ ಇದ್ದೀರಾ ಸರ್? ಈ ವರ್ಷ ಯಾವ ಗೊಬ್ಬರ ಕೊಡ್ತೀರಾ? ಯಾವ ಟೈಮಲ್ಲಿ ಕೊಡ್ತೀರಾ ಸರ್? ನಾವು ಯಾವ ಗೊಬ್ಬರನೂ ಕೊಟ್ಟಿಲ್ಲ ಸರ್. ಇದುವರೆಗೆ ಸಗಣಿ ಗೊಬ್ಬರ ಮಾತ್ರ, ಸಾವಯವ ಗೊಬ್ಬರ ಮಾತ್ರ ಕೊಡ್ತೀರಾ? ಓಕೆ. ಸಾವಯವ ಗೊಬ್ಬರ ಅಂದರೆ, ಸಗಣಿ ಗೊಬ್ಬರ ಅಂದರೆ ರೈತರಿಗೆ ಒಂಥರ ಮಣ್ಣಿಗೆ ಒಂಥರ ವರದಾನ ಅಂತಲೇ ಹೇಳ್ಬೋದು. ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ಇರ್ಬೋದು. ಅಂದರೆ ಒಂದು ಅಡಿಕೆ ಮರಕ್ಕೆ ಅಂದರೆ ಸಾವಯವ ಗೊಬ್ಬರ ಒಳ್ಳೆಯದೇ, ಭೂಮಿಗೆ ಒಳ್ಳೆಯದೇ. ಅಂದರೆ ಒಂದು ಅಡಿಕೆ ಮರಕ್ಕೆ ಪೋಷಕಾಂಶಗಳು ಇಂತಿಷ್ಟೇ ಪ್ರಮಾಣ ಬೇಕು ಅಂತಿರುತ್ತೆ. ಅಂದರೆ ನೈಟ್ರೋಜನ್ ವರ್ಷಕ್ಕೆ 1 ಎಕರೆಗೆ ಒಂದು ಮರಕ್ಕೆ 140 ಒಂದು ಅಡಿಕೆ ರೇಷಿಯೋ ಇದು. ಈ ಪ್ರಮಾಣದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ನೀವು ಸಗಣಿ ಗೊಬ್ಬರದ ಜೊತೆಗೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಪೋಷಕಾಂಶಗಳು ಕೊಡಲೇಬೇಕಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದ ಈಗ ನಿಮಗೆ ಮೇಜರ್ ಆಗಿ ಜಿಂಕ್ ಕೊರತೆ. ಇದು ನೋಡಿ, ಹೆಡ ನೋಡಿ, ಇದರದ್ದು ಒಂಥರ ನಿಮಗೆ ಮುಟ್ಟಿದ್ರೆ ಮುನಿ ಅಂತ ಒಂದು ಮುಳ್ಳು ಬರುತ್ತಲ್ಲ, ಆ ಥರ ಎಲೆಗಳು ಮುದುರ್ಕೊಂಡು ಬಂದಿದೆ. ಇದು ಕಾರಣ ಏನಪ್ಪ ಅಂತಂದರೆ ಈ ಬೋರಾನು ಮತ್ತು ಜಿಂಕ್ ಕೊರತೆ ಆದರೆ ಏನಾಗುತ್ತೆ, ಹೆಡ ಈ ಥರ ಬಿಚ್ಚಿ ಬರಲ್ಲ. ಇದು ನೋಡಿ, ತುಂಬ ಹೆಡ ಬಿಚ್ಚಿ ಬಂದಿದೆ. ಇದು ನೆಕ್ಸ್ಟ್ ಫಸಲು ಬರುವಾಗ ಏನಾಗುತ್ತೆ ಅಂದರೆ ಹೆಡ ಹೇಗೆ ಬಿಚ್ಚಿ ಬಂತು, ಹಿಂಗಾರನೂ ಕ್ಲೀನಾಗಿ ಬಿಚ್ಚಿ ಬರುತ್ತೆ. ಹಿಂಗಾರ ಕ್ಲೀನಾಗಿ ಬಿಚ್ಚಿ ಬಂತು ಅಂತ ಹೇಳಿದ್ರೆ ನಿಮಗೆ ಅಂದರೆ ಫಲನೂ ಚೆನ್ನಾಗಿ ಕಟ್ಟುತ್ತದೆ, ಜೊತೆಗೆ ನಿಮ್ಮ ಡ್ರಾಪಿಂಗ್ ಕಡಿಮೆ. ಮತ್ತೇನಪ್ಪ ಅಂತ ಹೇಳಿದ್ರೆ ನೀವು ಈಗ ಜಿಂಕ್ ಕೊರತೆ ಆಯಿತು ಅಂತ ಹೇಳಿದ್ರೆ ಅಷ್ಟೇ, ಎಲೆ ಎಲ್ಲ ಒಂಥರ ನಾವು ಶರ್ಟಲ್ಲಿ ದಾರ ತೆಗೆದಾಗ ಒಂಥರ ರಿಂಕಲ್ಸ್ ಆಗುತ್ತೆ. ರಿಂಕಲ್ಸ್ ಒಂಥರ ಮುದ್ರಕೊಂಡಂಗೆ ಆ ಥರ ನಿಮಗೆ ಜಿಂಕ್ ಕೊರತೆ ಹೆಡ ಚಿಕ್ಕದು ಬಂದು ಸುಳಿ ಹೋಗುವಂಥದ್ದು, ಸುಳಿ ಗಿಡ್ಡಾಗಿ ಸುಳಿನೇ ಹೋಗುವಂಥ ಚಾನ್ಸಸ್ ಇರುತ್ತೆ, ಅದು ಜಿಂಕ್ ಕೊರತೆಯಿಂದ. ಮತ್ತು ಬೋರಾನ್ ಕೊರತೆಯಿಂದನೂ ಅಷ್ಟೇ ಸರ್. ನಿಮ್ಮ ಬೋರಾನ್ ಕೊರತೆ ಆಯಿತು ಅಂತ ಹೇಳಿದ್ರೆ ನಿಮಗೆ ಕ್ರಾಸ್ ಗನ್ ಬರೋದು, ಅಡಿಕೆಕಾಯಿ ಒಡೆಯುವಂಥದ್ದು. ಈ ಕ್ಯಾಲ್ಸಿಯಂ ಬೋರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂಥರ ನಮ್ಮ ಟಿ ವಿಗೊಂದು ನಾವು ಸ್ಟೆಬ್ಲೈಸರ್ ಅಂತ ಇಡ್ತೀವಿ, ಹೌದಾ? ಕರೆಂಟ್ ಎಷ್ಟು ಬೇಕಂತ ಅಷ್ಟು ಪಾಸ್ ಮಾಡುತ್ತೆ. ಅದೇ ಥರ ಬೋರನ್ನು ಏನು ಮಾಡ್ತೀವಿ, ಮಳೆ ಬಿಸಿಲು ಬಂದಾಗ ಅಡಿಕೆಕಾಯಿ ಹೊಡಿತದೆ. ಆ ಅಡಿಕೆಕಾಯಿ ಹೊಡೆಯೋದನ್ನು ಕಂಟ್ರೋಲ್ ಮಾಡೋದು ಈ ಕ್ಯಾಲ್ಸಿಯಂ ಬೋರಾನ್. ನೀವು ಸಮ ಪ್ರಮಾಣ ವರ್ಷಕ್ಕೊಂದು ಕ್ಯಾಲ್ಸಿಯಂ ನೈಟ್ರೋಕ್ಲೈಡ್ ಬೋರಾನ್ ಯಾರ ಕಂಪ್ನಿಗೆ ಬರುತ್ತೆ, ಅದು ವರ್ಷಕ್ಕೆ 2 ಟೈಮ್ಸ್ ನೈಟ್ರೋ ಬೋರ್ ಕೊಟ್ಟರೆ 100 ಗ್ರಾಮ್ಸ್ ಕೊಟ್ಟರೆ ನಿಮಗೆ ಈ ಹೊಡಿಯುವಂಥದ್ದು ಮತ್ತು ಕ್ರಾಸ್ ಗನ್ ಬರೋದು ಕಂಟ್ರೋಲ್ ಆಗುತ್ತೆ. ಅಂದರೆ ಈ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಬೇಕು. ಅಂದರೆ ಗಿಡಕ್ಕೆ ಈ ಯಾರ ಕಂಪ್ನಿ ಗೊಬ್ಬರದಲ್ಲಿ ಏನಾಗ್ತದೆ, ಗಿಡಕ್ಕೆ ಬೇಕಾಗೋ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿರುತ್ತೆ, ಜೊತೆಗೆ ಎಲ್ಲ ಪೋಷಕಾಂಶಗಳು ಇರುತ್ತೆ. ಜಿಂಕ್ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಬೋರಾನ್ ಇರ್ಬೋದು, ಸಾರಜನಕ, ರಂಜಕ, ಪೊಟ್ಯಾಷ್ ಎಲ್ಲ ಪೋಷಕಾಂಶಗಳು ಇರುತ್ತೆ. ಮತ್ತು ಬೆಳೆಗೆ ಅವೈಲೇಬಲ್ ಫಾರ್ಮಲ್ಲಿ ಇರುತ್ತೆ. ಅಂದರೆ ಇದು ಫಾರ್ಮಸ್ಯೂಟಿಕಲ್ ಫಾರ್ಮಲ್ಲಿ ಇರುತ್ತೆ ನ್ಯೂಟ್ರಿಯೆಂಟ್ಸು. ಭೂಮಿಗೆ ಸಾಯಿಲು ಅಂದರೆ ಸಾಯಿಲ್ ಅಸಿಟಿಕ್ ಆಗದಿದ್ದಂಗೆ ಮತ್ತು ಎರೆಹುಳಕ್ಕೂ ಸಮೇತ ಇದು ಗೊಬ್ಬರ ತೊಂದರೆ ಆಗೋಲ್ಲ. ಹಾಗೆ ಸುಮ್ಮನೆ ಮೇಲ್ಗಡೆ ಆದರೆ ಗಾಳಿಗೆ ಆವಿ ಆಗೋಲ್ಲ, ಯಾವ ಪ್ರಾಟ ಅಂತಿಲ್ಲ, ಅದು ಆಗೋಲ್ಲ. ಮತ್ತೇನಾದರೂ ನಿಮ್ಮ ಕ್ವಶನ್ಸ್ ಏನಾದರೂ? ಕ್ರಾಸ್ ಗನ್ ಅಂದರೆ ಸರ್, ಈಗ ಈ ಮರ ಇದೆಯಲ್ಲ, ಈ ಗಣ್ಣಿಗೆ ಹಿಂಗಿದೆ, ಇದೆಯಲ್ಲ, ಹಿಂಗೆ ಕ್ರಾಸ್ ಆಗ್ತಾ ಹೋಗಿ ಏನಾಗುತ್ತೆ, ಮರ ಹಿಂಗೆ ಸುಳಿ ಬೆಂಡಾಗುತ್ತೆ. ಸುಳಿ ಬೆಂಡಾಗಿ ಏನಾಗುತ್ತೆ ಅಂದ್ರೆ ಆಮೇಲೆ ಅದ್ರದ್ದು ಹಿಂಗಾರ ಬಂದರೂ ಸಮೇತ ಒಂಥರ ಹಿಂಗೆ ಮುದ್ರಕೊಂಡಿರುತ್ತೆ. ಮುದ್ರಕೊಂಡಿಟ್ರೆ ಅನ್ನೋದು ಅದು ಕಾಯಿಲೆ ಕಟ್ಟಲ್ಲ. ಜೊತೆಗೆ ದೂರ ಗಣ್ಣು ಅಂತ ಹೇಳಿದ್ನಲ್ಲ, ಇದು ಜಿಂಕ್ ಕೊರತೆಯಿಂದ ಏನಾಗುತ್ತೆ ಅಂದ್ರೆ ಗಣ್ಣ ದೂರ ಆಗುತ್ತೆ. ಗಣ್ಣ ದೂರ ಆಯಿತು ಗೊತ್ತಾಗುತ್ತೆ. ನಮ್ಮ ಮರದಲ್ಲಿ ನೋಡಿ, ಈ ಮರದ ಇದೆಯಲ್ಲ, ಈ ಮರ ದೂರ ಗಣ್ಣು ಬೀಳ್ತದೆ. ನೆಕ್ಸ್ಟ್ ಯಾಕಂತ ಹೇಳಿದ್ರೆ ಅದು ಹೆಡ ಇದೆಯಲ್ಲ, ಕ್ಲೀನಾಗಿ ಬಿಚ್ಚಿ ಬಂದಿಲ್ಲ, ಅದು ದೂರ ಗಣ್ಣು ಬೀಳುತ್ತೆ. ದೂರ ಗಣ್ಣು ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕಾಯಿಗಳ ಸಂಖ್ಯೆ, ಫಲ ಇದೆಯಲ್ಲ, ಫಲಗಳ ಸಂಖ್ಯೆ, ನಟ್ಸ್ ಕೌಂಟಿಂಗ್ಸ್ ಕಡಿಮೆ ಇರುತ್ತೆ, ದೂರ ಆಗ್ತದೆ. ಮತ್ತು ಈ ಥರ ಗರಿಗಳು ನಿಮಗೆ ನೋಡಿ, ಈ ಗರಿ ಇದೆಯಲ್ಲ ಮುರಿದು ಹೋಗಿದೆ. ಮುರಿದ್ಬಿಟ್ಟು ಏನಾಗುತ್ತೆ ಅಂದರೆ ಕೆಳಗೆ ಬಿದ್ದುಬಿಡುತ್ತೆ ಹಸಿ ಎಡನೆ. ಅದೇನಪ್ಪ ಅಂತ ಹೇಳಿದ್ರೆ ನಿಮಗೆ ಈ ಫೈಬರ್ ಕಂಟೆಂಟ್ಸ್ ಅಂದರೆ ಸಲ್ಫರು ಮತ್ತು ಪೊಟ್ಯಾಷ್ ಅಂಶ ಕಡಿಮೆ ಆದರೆ ಅಥವಾ ಕ್ಯಾಲ್ಸಿಯಂ ಅಂಶ ಕಡಿಮೆ ಆದರೆ ಈ ಥರ ನಿಮಗೆ ಹೆಡ ಮುರಿದು ಬೀಳುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ಮರ ಇದೆ. ಇದೆಲ್ಲ ಏನಪ್ಪ ಅಂದರೆ ಜಿಂಕ್ ಕೊರತೆ. ನಿಮ್ಮ ಭೂಮಿಯಲ್ಲಿ ಜಿಂಕ್ ಇರುತ್ತೆ, ಅಂದರೆ ಕೆಲವರು ಏನು ಮಾಡ್ತಾರೆ, DAP ಮತ್ತು ಜಿಂಕನ್ನು ಒಟ್ಟಿಗೆ ಕೊಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಮಣ್ಣಲ್ಲೇ ಫಿಕ್ಸ್ ಆಗಿಬಿಡುತ್ತೆ. ಗಿಡಕ್ಕೆ ಅವೈಲೇಬಲ್ ಅಂದರೆ ಜಿಂಕ್ ಫಾಸ್ಫೇಟ್ ಆಗುತ್ತೆ. ಆ್ಯಕ್ಚುಲಿ ಜಿಂಕ್ ಸಲ್ಫೇಟ್ ರೂಪದಲ್ಲಿದ್ದರೆ ಮಾತ್ರ ಗಿಡ ತಗೊಳುತ್ತೆ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಏನಪ್ಪ ಸರ್, ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತೋಟದಲ್ಲಿ ಸ್ವಲ್ಪ ಮೇಲ್ ಬೇರು ಬರ್ತಾ ಇದೆ, ನಮಗೆ ಕಾಣ್ತಾ ಇದೆ ನೋಡಿ, ಮೇಲ್ ಬೇರು ಬರ್ತಾ ಇದೆ. ಬೇರು ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಬೇರಿಗೆ ಗಾಳಿ ಆಡಲಿಕ್ಕೆ ಅಥವಾ ಬೇರಿಗೆ ಗಾಳಿ ಆಡ್ತಾ ಇಲ್ಲ, ಗಟ್ಟಿ ಇದ್ದರೆ ಸ್ವಲ್ಪ ಮಣ್ಣು ನೀವು ಅಂದರೆ 2 ಸಾಲಿಗೊಂದು, ಅಲ್ಲಿ ಒಂದು ಡ್ರೈನೇಜು, ಈ ಸಾಲು ಬಿಟ್ಟು ಅಲ್ಲಿಗೊಂದು ಡ್ರೈನೇಜ್ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ನಿಮಗೆ ಒಂದು ಬೇರಿಗೂ ಗಾಳಿ ಆಡ್ತದೆ. ಬೇರೆ ಗಾಳಿ ಆಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಆಲ್ಮೋಸ್ಟ್ ಹಿಂಗೆ ಫಿಸಿಕಲ್ ಡಿಸಾರ್ಡರ್ ಅಂದರೆ ಈ ಹಿಡ್ಮೊಣಗಿ ರೋಗ ಅಂತ ಹೇಳ್ತಾರಲ್ಲ, ಅದನ್ನು ಸಹ ಕಂಟ್ರೋಲ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಅದರ ಹಿಡ್ಮೊಣಗಿ ರೋಗ ಇದ್ದರೆ ನೀವೇನಪ್ಪ ಅಂತ ಹೇಳಿದ್ರೆ ಮೆಗ್ನೀಷಿಯಮ್, ಕ್ಯಾಲ್ಸಿಯಂ ಅದ್ರ ಜೊತೆ ಕೊಡಬೇಕು. ಅದ್ರ ಜೊತೆಗೆ ನೀವೊಂದು ಹಸಿ ಕಾಲುವೆ ಇದ್ದಾಗ ಏನಾಗುತ್ತೆ ಅಂದರೆ ಈ ಥರ ಮೇಲ್ಬೇರು ಬರುವಂಥದ್ದು, ಜೊತೆಗೆ ಕ್ರಾಸ್ ಕಂಡು ಬರೋದು ಕಂಟ್ರೋಲ್ ಆಗುತ್ತೆ.
ಅಣಬೆ ರೋಗ ಅಂದರೆ ಅಣಬೆ ರೋಗನೂ ಸಾದಷ್ಟು ಏನಂದರೆ ಇವೇನು ಮಾಡ್ತಾರೆ ರೈತರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸಾವಯವ ಗೊಬ್ಬರ ಅಂದರೆ ಡೈರೆಕ್ಟ್ ಹಾಕ್ಬಿಡ್ತಾರೆ. ಅಂದರೆ ಈ ಸಗಣಿ ಕೋಳಿ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಸಿಕ್ತು ಅಂತ ಒಳ್ಳೆ ಗೊಬ್ಬರ ಸಾವಯವ ಗೊಬ್ಬರ ಅಂತ ಎಲ್ಲಾದರೂ ಕೇಳಿರ್ತಾರೆ, ಸಾವಯವ ಗೊಬ್ಬರ ಒಳ್ಳೇದಂತ. ಅದಕ್ಕೇನು ಮಾಡ್ತಾರೆ ಅಂದರೆ ಕುರಿ ಗೊಬ್ಬರ ಇಂಥದ್ದನ್ನೆಲ್ಲ ತಂದುಬಿಟ್ಟು ಡೈರೆಕ್ಟ್ ತೋಟಕ್ಕೆ ಹಾಕ್ತಾರೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಅದನ್ನು ನೀವು ಡೈರೆಕ್ಟ್ ಹಾಕೋದಕ್ಕಿಂತ ಡಿಕಾಂಪೋಸ್ ಮಾಡಿ ಹಾಕೋದು ಭಾಳ ಒಳ್ಳೆಯದು. ಅಂದರೆ ಎನ್ರಿಚ್ ಮಾಡಿ ಹಾಕೋದು ಭಾಳ ಉತ್ತಮ. ಯಾಕಂತ ಹೇಳಿದ್ರೆ ಎನ್ರಿಚ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅಣಬೆ ರೋಗ ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ಏನಾದರೂ ರೈತರಿಗೆ ಏನಾದರೂ ಅಡಿಕೆ ತೋಟದ ಬಗ್ಗೆ ಮಾಹಿತಿ ಬೇಕಾದರೆ ನನ್ನನ್ನು ಸಂಪರ್ಕಿಸಬಹುದು. ನನ್ನ ನಂಬರು ನನ್ನ ಯಾರ ಕಂಪ್ನಿಯ ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ಭಾಸ್ಕರ್ ಅಂತ 9110210403. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.